ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರೋ ಹಾಗೆ ನನ್ನ ಚಾನಲ್ನಲ್ಲಿ ಹೆಚ್ಚಾಗಿ ಗಾರ್ಡನಿಂಗ್ ವಿಡಿಯೋಗಳನ್ನೇ ನಾನು ಶೇರ್ ಮಾಡಿದ್ದೀನಿ. ಇಷ್ಟಪಟ್ಟು ಬೆಳೆಸಿರೋ ಗಿಡಗಳು ಹಾಳಾಗದಾಗೆ ಒಣಗೋಗದಂಗೆ ಯಾವ ರೀತಿ ನಾವು ಕೇರ್ ಮಾಡಬೇಕು ಅನ್ನೋದನ್ನು ಆಗಾಗ ತಿಳಿಸ್ತಾ ಇರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು 4-5 ದಿನಗಳ ಕಾಲ ಅನಿವಾರ್ಯವಾಗಿ ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭಗಳು ಬಂದಾಗ ಗಿಡಗಳನ್ನು ಒಣಗದ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹೂ ಬಿಡುವಂಥ ಗಿಡಗಳನ್ನ ನಾವಿಲ್ದಿದ್ದಾಗ ಬಿಸಿಲಿಗೆ ಅಷ್ಟೇ ಅಲ್ಲದೆ ಬೀಸೋ ಗಾಳಿಯಿಂದನೂ ಸಹ ಮಣ್ಣು ಒಣಗೋಗುತ್ತೆ. ಆಗ ಗಿಡಗಳ ಬೇರಿಗೆ ತೇವಾಂಶದ ಕೊರತೆ ಆಗುತ್ತೆ. ಅದಕ್ಕಾಗಿ ಮೊದಲಿಗೆ ನಾವು ದಿನಾಲು ಉತ್ತಮ ನೈಸರ್ಗಿಕ ಪೋಷಕಾಂಶಗಳಿರುವಂಥ ಸಾವಯವ ಗೊಬ್ಬರ ಅಂದರೆ ಈ ಥರ ತರಕಾರಿ, ಹಣ್ಣಿನ ಸಿಪ್ಪೆ ನೆನೆಸಿರೋ ನೀರಾಗಲಿ, ಆಲೂಗಡ್ಡೆ ಅಥವಾ ಮೊಟ್ಟೆ ಬೇಯಿಸಿರೋ ನೀರು, ಈ ಥರ ಈರುಳ್ಳಿ ಸಿಪ್ಪೆಗಳನ್ನು ತುಂಬ ನೀರು ಹಾಕಿ 2 ದಿನದ ತನಕ ನೆನೆಸಿಟ್ಕೊಂಡಿರೋಂಥದ್ದು. ಅಕ್ಕಿ ಬೇಳೆಗಳನ್ನು ತೊಳೆದ ನೀರನ್ನು ಕೂಡ ಈ ರೀತಿ ನಾವು 2 ದಿನ ಇಟ್ಟು ಉಪಯೋಗಿಸ್ಬೋದು. ನಾವು ದೋಸೆ, ಇಡ್ಲಿಗೆ ಅಂತ ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ರುಬ್ಬಿದಾಗ ಅವುಗಳು ತೊಳೆದ ನೀರನ್ನು ಒಂದು ಬಾಟ್ಲಲ್ಲಿ ಟೈಟಾಗಿ ಮುಚ್ಚಳ ಹಾಕಿ 3 ದಿನದ ತನಕ ಹಾಗೆ ಇಟ್ಟರೆ ಹುಳಿ ಅಂಶ ಬಂದು ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ತುಂಬ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗೋದ್ರಿಂದ ಗಿಡಗಳಿಗೆ ಸಾಕಷ್ಟು ಪೋಷಕಾಂಶಗಳು ಸಿಗ್ತವೆ. ಅದರಿಂದ ನಾವು ಚೆಲ್ಲೋ ಬದಲು ಈ ಥರ ಬಾಟ್ಲಲ್ಲಿ ಹಾಕಿಟ್ರೆ ಉಪಯೋಗಿಸ್ಕೊಳ್ಬೋದು. ಕಿಚನ್ ಕಾಂಪೋಸ್ಟ್ ಮಾಡೋದು ತುಂಬ ರಿಸ್ಕಿನ ಕೆಲಸ ಅಂತ ಅನ್ನೋರು ಈ ರೀತಿ ಎಲ್ಲ ವೇಸ್ಟ್ ಬಾಟ್ಲ್ಗಳಿಗೆ ಹಾಕಿ ಇಟ್ಕೊಂಡ್ರೆ ಆಗಾಗ ಗಿಡಗಳಿಗೆ ನಾವು ಉಪಯೋಗಿಸ್ಕೊಳ್ಬೋದು. ಇದು ಮನೆಯಲ್ಲಿ ವೇಸ್ಟ್ ಆಗಿರ್ತದಲ್ಲ, ರಟ್ಟಿನ ಪೇಪರ್ಗಳು, ಇವುಗಳನ್ನ ಸಣ್ಣಗೆ ಪೀಸ್ ಮಾಡಬೇಕು. ಅದನ್ನು ಹಾಕಿರುವಂಥ ಪ್ಲಾಸ್ಟಿಕ್ ಲೇಬಲ್ಗಳನ್ನ ಬೇರೆ ಮಾಡಿ ನೋಡಿ ಅಲ್ಲಿ ಇಟ್ಟಿದ್ದೀನಿ. ಆದರೆ ನ್ಯೂಸ್ ಪೇಪರ್ನ ಉಪಯೋಗಿಸ್ಬಾರ್ದು, ಅದರಲ್ಲಿ ಕಾರ್ಬನ್ ಇಂಕ್ ಇರೋದ್ರಿಂದ ಅದು ಗಿಡಗಳಿಗೆ ಒಳ್ಳೆಯದಲ್ಲ. ಮೇಲೆ ಕಾಣುವ ಮಣ್ಣು ಒಣಗಿದ ಹಾಗೆ ಇಲ್ಲಿ ತೋರಿಸ್ತಾ ಇರೋ ಹಾಗೆ ರಟ್ಟಿನ ಚೂರುಗಳನ್ನು ನೀರಲ್ಲಿ ನೆನೆಸಿ 1-2 ಗಂಟೆ ಕಾಲ ಹಾಗೆ ಇಟ್ಟು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ನಾವು ಗಿಡ ಸುತ್ತ ಮಣ್ಣು ಮೇಲೆ ಮುಚ್ಚಬೇಕು. ಮತ್ತು ಇದೇ ಥರ ತೆಂಗಿನ ನಾರನ್ನು ಕೂಡ ಇಡ್ಬೋದು. ಇದು ಬಾಳೆಹಣ್ಣು ಸಿಪ್ಪೆ ಉಪಯೋಗಿಸಿರುವಂಥದ್ದು. ಮತ್ತು ಟೀ ಪೌಡ್ರದು. ಇದು ನಮ್ಮ ಮಗಳ ಮನೆಗೆ ಹೋಗಿದ್ದಾಗ 1 ವಾರದಲ್ಲಿ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿರೋಂಥ ಬಾಳೆಹಣ್ಣು ಸಿಪ್ಪೆ ಮತ್ತು ಟೀ ಪೌಡ್ರನ್ನ ತೊಗೊಂಡು ಬಂದಿದ್ದೀನಿ. ಇಷ್ಟನ್ನು ನಾನು ಸಣ್ಣಗೆ ಹೆಚ್ಚಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಎರಡನ್ನೂ ಬೇರೆ ಬೇರೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ವಾರಕ್ಕೆ 2-3 ದಿನ ಇವುಗಳನ್ನು ಕೂಡ ನಾನು ಗಿಡಗಳಿಗೆ ಹಾಕ್ತೀನಿ. ಹಾಗಾಗಿ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ. ಬೆಸ್ಟ್ ಇನ್ ವೇಸ್ಟ್ ಅಂಥೇಳಿ ವಿಡಿಯೋ ಮಾಡಿದ್ದೀನಿ. ಅದ್ರ ಥಂಬ್ನೇಲ್ನ ಇಲ್ಲಿ ಶೇರ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಈ ಥರ ಜಾಗ ಇದ್ದರೆ ಒಂದು ದೊಡ್ಡ ಬಕೆಟ್ಟಲ್ಲಿ ಪೂಜೆ ಆದಮೇಲೆ ಒಣಗೋಗಿರೋಂಥ ಹೂಗಳು, ತರಕಾರಿ, ಹಣ್ಣು ಸಿಪ್ಪೆಗಳನ್ನ ಹೆಚ್ಚಾಗಿದ್ದಾಗ ಈ ಥರ ಹೊರಗಡೆ ತೊಗೊಂಡು ಬಂದು ಮುಚ್ಚಳ ಮುಚ್ಚಿ 3 ದಿನ ತನಕ ಇಡಬೇಕು. ಅದರಲ್ಲಿ ಕ್ರಿಮಿಕೀಟಗಳು ಯಾವುದು ಅದನ್ನು ಸೇರಿಕೊಳ್ಬಾರ್ದು ಅಂತ ಮುಚ್ಚಳ ಮುಚ್ಚಿಟ್ಟಿರ್ತೀವಿ.
ಮೇಲ್ಗಡೆ ಬರುವಂಥದ್ದನ್ನು ನಾವು ಕಿಚನ್ ಕಾಂಪೋಸ್ಟ್ ಮಾಡೋದಕ್ಕೆ ಉಪಯೋಗಿಸ್ಬೋದು. ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ಬೋದು ನೀವು, ಕಿಚನ್ ಕಾಂಪೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ನೀರಿಗೆ ನಾವು ಒಂದು ಅಳತೆಗೆ 3ರಿಂದ 4 ಅಳತೆಯಷ್ಟು ಆಗುವಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಈ ಥರ ಹಾಕಬೇಕು. ಆದರೆ ಒಂದು ಮುಖ್ಯವಾಗಿರುವಂಥ ವಿಷಯ ಏನಂದರೆ ಫ್ರೆಂಡ್ಸ್, ಈ ರೀತಿ ಒಂದು ಒಳ್ಳೆ ರಸಗೊಬ್ಬರ ಇರುವಂಥ ನೀರನ್ನು ನಾವು ಹಾಕ್ತಾ ಇರೋದ್ರಿಂದ ಪಾಟಲ್ಲಿರೋ ಮಣ್ಣು ಒಣಗಿರಬೇಕು. ಆಗ ಮಾತ್ರ ಇಷ್ಟು ನೀರು ಬೇರೆ ತನಕ ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತಿಳಿಸಿರುವಂಥ ಟಿಪ್ಸ್ಗಳು ನಿಮಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಚಾನಲ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಇರೋ ಇಷ್ಟೇ ಜಾಗದಲ್ಲಿ ಮಾವಿನ ಮರ, ಸಪೋಟ, ಸೀಬೆಹಣ್ಣಿನ ಮರ, ಪಪ್ಪಾಯ ಮರ ಮತ್ತು ರಾಮಫಲ ಇಷ್ಟು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪಿನ ಮರಗಳು ಕೂಡ ಇದ್ದಾವೆ. ಇದು ಬಾಟಲ್ ಗೋಲ್ಡ್ ಅಂತೇಳಿ ಹಾಲು ಸೋರೆಕಾಯಿ ಅಂತೀವಲ್ಲ ಅದು. ಇದರಲ್ಲಿ ಪರೋಟ ಮಾಡಿರೋ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿ ನೋಡ್ಬೋದು. ಇದು ಫೆನ್ನಲ್ ಸೀಡ್ಸ್, ಸೋಂಪು ಅದರದ್ದು ಗಿಡ. ಇದು ನೆಲಗಡಲೆಕಾಯಿ, ಕಡಲೆಕಾಯಿ ಗಿಡ, ಪೀನಟ್ಸ್ದು. ತುಂಬ ಗಾಳಿ ಆದಾಗ ಈ ಥರ ಉದುರೋಗಿರೋದು. ಕೆಂಪು ಇರುವೆಗಳದ್ದು ತೊಂದರೆ ಕೂಡ ಆಯಿತು. ಮತ್ತು ಮನೆ ಮುಂದೆ ಪಾರ್ಕಲ್ಲಿ ತುಂಬ ಗಿಣಿಗಳು ಬರ್ತವೆ, ಅಳಿಲು ಗಿಣಿಗಳು ಈ ಥರ ಬಂದು ತಿಂತವೆ. ಈ ಮಾವಿನ ಹಣ್ಣನ್ನೇ ತೊಗೊಂಡು ನನ್ನ ಮಗಳು ಮಾವಿನ ಹಣ್ಣಿನ ಜಾಮ್ ಕೂಡ ಮಾಡಿರೋ ವಿಡಿಯೋನ ಶೇರ್ ಮಾಡಿದ್ದೀನಿ. ವಿಳ್ಯದೆಲೆ ತುಂಬ ಚೆನ್ನಾಗಿದೆ, ತುಂಬ ಚಿಗುರು ಎಲೆ. ಪಾನ್ ಮಿಲ್ಕ್ ಶೇಕ್ ಕೂಡ ಮಾಡಿರೋ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೀನಿ. ಹಾಗೆ ಇದು ಚಕ್ರಮುನಿ ಸೊಪ್ಪು ಅಂತ, BP ಶುಗರ್ಗೆ ತುಂಬ ಒಳ್ಳೆಯದು. ಇದನ್ನು ನಾನು ಡೈಲಿ ಅಡುಗೆ ತಿಂಡಿಗಳಿಗೆ ಉಪಯೋಗಿಸ್ತಾ ಇರ್ತೀನಿ, ಚಪಾತಿ ಪರೋಟ ಮಾಡುವಾಗ. ಇದು ಕರ್ಬೇವಿನ ಸೊಪ್ಪಿನ ಮರ. ಇದ್ರಲ್ಲಿ ನೋಡಿ ತುಂಬ ಬರ್ಡ್ಸ್ಗಳು ಬರುತ್ತೆ. ಇದು ನಮ್ಮ ಮನೇಲಿ ಬಿಡುವಂಥ ಸೀಡ್ಸ್ ಇರೋದು, ತುಂಬಾ ಸ್ವೀಟ್ ಇರುತ್ತೆ. ಕಹಿ ಬೇವಿನ ಮರ ಕೂಡ ಇದೆ. ಗಣಕೆ ಸೊಪ್ಪು, ಬಸಳೆ ಸೊಪ್ಪು ಎಲ್ಲವನ್ನು ನಾನು ಹಾಕಿದ್ದೀನಿ. ಇದು ರಾಮಫಲ ಅಂತ. ಈ ಹಣ್ಣಿನಲ್ಲಿ ತುಂಬ ಔಷಧೀಯ ಗುಣಗಳಿದ್ದಾವೆ. ನಮ್ಮ ಮನೆಯಲ್ಲಿ ಕೆಂಪು ತಿರುಳಿನ ಸೇಬೆಹಣ್ಣು ತುಂಬ ರುಚಿಯಾಗಿರುವಂಥದ್ದು ಬಿಡುತ್ತೆ. ಸೊ ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ನಾನು ಶೇರ್ ಮಾಡ್ತಿರೋಂಥ ಎಲ್ಲ ವೀಡಿಯೋಗಳನ್ನು, ರೆಸಿಪಿಗಳನ್ನು ನೀವು ಇದೇ ಥರ ನೋಡಿ ಎಂಕರೇಜ್ ಮಾಡಿ. ಥ್ಯಾಂಕ್ ಯು.